ಕಳ್ಳನ ಥರ ಏನಾರು ಕಾಣಿಸ್ತಾ ಇದ್ದೀನಿ ನಾನು, ಅದಕ್ಕೆ ಏನಾರು ಡ್ರಾಪ್ ಕೊಡ್ತಲ್ವ ಹಂಗೆ ಯಾರು? ನಾಟಿ ಕೋಳಿ ಕಾವು ಕೂರ್ಸವ್ರೆ ಮರಿ ಮಾಡಕ್ಕೆ. ಆ ಕತೆ ಏನಪ್ಪಾ ಅಂದ್ರೆ, ಒಂದು ಇರುವೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸ್ನೇಹಿತರೆ, ಪಾರ್ಟ್ 1 ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಶಿರಾವರೆಗೂ ಯಾವ ಥರ ಜರ್ನಿ ಮಾಡಿದೆ ಅನ್ನೋದನ್ನು ನೋಡಿದ್ರಿ. ಆ ವಿಡಿಯೋ ನೋಡದೇ ಇರೋರಿಗೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಪಾರ್ಟ್ 2ನಲ್ಲಿ ಶಿರಾಯಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ನಾನು ಪಟ್ಟಿರೋ ಪಾಡು ಏನು ಅಂತ ತೋರಿಸ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಬನ್ನಿ ಸ್ನೇಹಿತರೆ. ಪಾರ್ಟ್ 2 ಬೆಂಗಳೂರು ಟು ಮಂತ್ರಾಲಯ 0 ಬಜೆಟಲ್ಲಿ ನಾನು ಹೋಗಿರೋ ವಿಡಿಯೋನ ನಿಮಗೋಸ್ಕರ ಇವತ್ತು ತರ್ತಾಯಿದ್ದೀನಿ. ನೋಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ ಕತೆ ಏನಪ್ಪ ಅಂದರೆ, ಒಂದು ಇರುವೆ ಈಗ ಕಾಶಿಯಿಂದ ರಾಮೇಶ್ವರಕ್ಕೆ ಹೋಗ್ಬೇಕು ಅಂದರೆ ಅದಕ್ಕೆ 4 ಜನ್ಮ ಎತ್ತು ಬಂದರೂ ಸಾಲಲ್ವಂತೆ. ಅದೇ ಯಾರೋ ಒಬ್ಬರು ಪುಣ್ಯಾತ್ಮರು ಕಾಶಿಯಿಂದ ರಾಮೇಶ್ವರಕ್ಕೆ ಹೋಗ್ತವ್ರೆ ಅಂದಾಗ ಅವರು ಒಂದು ಬಟ್ಟೆ ಮೇಲೆ ಹತ್ತಿ ಆ ಇರುವೆ ಕೂತ್ಕೊಬಿಡ್ತಂತೆ. ಕೂತ್ಕೊಂಡು ಅದು 4 ಜನ್ಮ ಎತ್ತಿದ್ರು ನೋಡೋಕ್ಕಾಗದೇ ಇರೋ ಕಾಶಿ ರಾಮೇಶ್ವರನ 1 ವಾರದಲ್ಲೇ ನೋಡ್ಬಿಡ್ತಂತೆ. ಹಂಗೆ ನಾವು ಯಾರು ಸಹವಾಸದಲ್ಲಿದ್ದೀವಿ ಮತ್ತು ಯಾರು ಸಂಘದಲ್ಲಿದ್ದೀವಿ ಅನ್ನೋದು ಕೂಡ ನಮ್ಮನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ದುಡ್ಡಿದ್ರೆ ಫ್ಲೈಟಲ್ಲಿ ಓಡಾಡ್ಬೋದು, ಕಾರಲ್ಲಿ ಓಡಾಡ್ಬೋದು, ಟ್ರೈನಲ್ಲಿ ಓಡಾಡ್ಬೋದು. ಈ ಥರ ಓಡಾಡೋಕ್ಕೆ ಈ ಥರ ಎಲ್ಲ ಜರ್ನಿ ಮಾಡಬೇಕು ಅಂದರೆ ಒಬ್ಬ ಮನುಷ್ಯ ಎಷ್ಟು ಮಾನಸಿಕವಾಗಿ ಸದೃಢನಾಗಿರ್ತಾನೋ ಅಷ್ಟೇ ಅವನು ದೈಹಿಕವಾಗೂ ಕೂಡ ಒಂದು ಶಕ್ತಿಯುತವಾಗಿರಬೇಕು. ಇಲ್ಲಾಂದರೆ ಈ ಥರ ಚಾಲೆಂಜೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಆ ಭಗವಂತನ ದಯೆಯಿಂದ ಆ ಎರಡೂ ಕೂಡ ನನ್ನಲ್ಲಿ ಇದೆ ಅನ್ನೋದೇ ನನಗೊಂದು ಖುಷಿ ವಿಚಾರ. ನೋಡೋಣ ಯಾವ ವೆಹಿಕಲ್ ಬರುತ್ತೆ. ಎಲ್ಲರೂ ಹತ್ತತ್ರ 100, 120 ಅವರೇ. ನಾನು ಕೈ ಹೊಡೆದಿದ್ದನ್ನ ಯಾರು ನೋಡಿ ವೆಹಿಕಲ್ ನಿಲ್ಲಿಸ್ತಾರೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಾಯಿಲ್ಲ. ಬಟ್ ಟ್ರೈ ಮಾಡ್ತೀನಿ. ಇಲ್ಲೊಂದು ಕಾರ್ ಬರ್ತೈತೆ, ಎಲ್ಲ ಬೋರ್ಡು, ನೋಡೋಣ ನಿಲ್ಲಿಸ್ತಾರೆ ಅಂತ. ನಿಲ್ಲಿಸಿಲ್ಲ, ಎಲ್ಲ ಫುಲ್ ಸ್ಪೀಡಲ್ಲಿ ಅವರೇ, ಯಾರು ನಿಲ್ಲಿಸ್ತಾ ಇಲ್ಲ. ನಿಲ್ಸಿದ್ರು ಫ್ರೆಂಡ್ಸ್. ನೀವು ಮಂತ್ರಾಲಯ ಎಲ್ಲ ನೋಡಿದ್ದೀರಾ? ನೋಡಿದ್ದೀನಿ. ಸುಮಾರು ಸರಿ ಹೋಗಿದ್ದೀನಿ. ಈಗ ಶಿರಾಯಿಂದ ನೆಕ್ಸ್ಟ್ ಹಿರಿಯೂರು ಅಲ್ಲಿ ಬೈಪಾಸ್ ಹತ್ರ ಬಿಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಬ್ರದರು. ಇವಾಗ ಇನ್ನೊಂದು 20 ನಿಮಿಷ ಇದೆ ಹಿರಿಯೂರು. ಹಿರಿಯೂರು ಸರ್ಕಲ್. ನಮ್ಮ ಬ್ರೋ ಮುಖ ತೋರ್ಸಲ್ಲ, ಓನ್ಲಿ ಅವ್ರದ್ದು ಅಶರೀರವಾಣಿ. ಬ್ರೋ ಥ್ಯಾಂಕ್ ಯು ಬ್ರೋ. ಒಳ್ಳೇದಾಗ್ಲಿ ನಿಮ್ಗೆ. ಎಲ್ಲರೂ ಒಳ್ಳೆ ಜನನೇ ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು ಬ್ರೋ. ನಿಮ್ ತರ ಎಲ್ಲರೂ ಒಳ್ಳೆಯವರೇ ಸಿಗ್ಲಿ. ಒಳ್ಳೇದಾಗ್ಲಿ ಬ್ರೋ. ಒಳ್ಳೆ ಕಂಟೆಂಟ್ ಮಾಡ್ತಾ ಇರಿ, ಚೆನ್ನಾಗಿ ಬೆಳೀರಿ. ಓಕೆ ಸರ್. ಈಗ ಹಿರಿಯೂರಿಗೆ ಬಂದೆ. ಇದು ಹಿರಿಯೂರು ಸರ್ಕಲ್, ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿದ್ದೀನಿ. ಥರ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗೈತೆ. ಇದೇ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಯಾವುದೋ ಊರು, ಯಾವುದೋ ರೋಡು, ಯಾರು ಏನು ಅನ್ಕೋತಾರೆ ಅನ್ನೋ ಚಿಂತೆ ಇಲ್ಲ. ನಮ್ಮೂರಲ್ಲೆಲ್ಲ ಹಿಂಗೆ ಓಡಾಡೋಕ್ಕಾಗಲ್ಲ. ನೋಡಪ್ಪ ಇವನು ಬಂದಿರೋದ ಹೆಂಗೆ ಆಡ್ತಿದ್ದಾನು ಅಂತಾರೆ. ಹೊರಗಡೆ ಬಂದರೆ ನಮ್ಮಿಷ್ಟ, ನಮ್ಮಿದು. ನೋಡೋರು ನೋಡ್ಕೊಂಡು ಹೋಗ್ತಾರಪ್ಪ, ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ, ತಿರುಗಿ ನೋಡ್ಕೊಂಡು ಹೋಗ್ತಾರೆ. ಈ ಆಟೋದವರು ಪಾಪ ಅವರು ನೋಡ್ಕೊಂಡು ಹೋಗ್ತಾರೆ, ಇವರು ನೋಡ್ಕೊಂಡು ಹೋಗ್ತಾರೆ, ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ. ಇವರಂತೂ ನನ್ನೇ ದುರ್ಗುಟ್ಕೊಂಡು ನೋಡ್ತಾರೆ ಹೊಡೆಯೋರಂಗೆ. ಬ್ರೋ ಹೈವೇ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಹೈವೇ ಎಷ್ಟು ದೂರ ಆಗುತ್ತೆ? ಹೈವೇ ಬಾಡಿಗೆ ಆಗುತ್ತಾ? ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ದುಡ್ಡಿಲ್ಲ. 5 ಕಿಲೋಮೀಟರ್ ಅಂತ ಹೇಳಿದ್ರು. 5 ಕಿಲೋಮೀಟರ್ 50 ಕಿಲೋಮೀಟರ್ ಒಂದು ಗೊತ್ತಾಯ್ತಿಲ್ಲ. ನಾನು ನಡೀತಾನೆ ಇದ್ದೀನಿ, ಹೋಗ್ತಾನೆ ಇದ್ದೀನಿ. ಎಲ್ಲಿವರೆಗೂ ನೋಡಿದ್ರು ಅಲ್ಲಿವರೆಗೂ ಬರೀ ರೋಡೇ ಕಾಣಿಸ್ತಾ ಇದೆ. ಹೈವೇ ಎಲ್ಲಿ ಸಿಗುತ್ತೋ? ಬಿಸಿಲು ಬೇರೆ ಹಾಕೊಂಡು ತಡ್ತೈತೆ ಮೇಲಿಂದ. ಸ್ಟಾಪ್ ನಿಲ್ಸಿಲ್ಲ ಬ್ರೋ ನಿಲ್ಸು ಬ್ರೋ. ಎಲ್ಲಿವರೆಗೂ ಹೋಗ್ತೀರಾ?
ಅರಸಿಕೋಟೆ, ನನಗೆ ಊರ ಹೆಸರು ಗೊತ್ತಿಲ್ಲ. ಮೈನ್ ಹೈವೇವರೆಗೆ ಹೋಗ್ತೀರಾ ಬ್ರೋ? ನಿಮ್ಮ ಹೆಸರು? ಮಾರುತಿ. ಇಲ್ಲಿ ಮೈನ್ ರೋಡ್ ಹೈವೇ ಎಷ್ಟು ದೂರ ಆಗುತ್ತೆ? ಇದೆ ಅದಲ್ಲ, ಇದು ಬಳ್ಳಾರಿ ಹೈವೇ ಇದು ರಿಂಗ್ ರೋಡ್ ಹೋಗಿ ಜಾಯ್ನ್ ಆಗುತ್ತಲ್ಲ, ಬೈಪಾಸ್. ಹಾ ಹಾ ಹಾ, ಬೆಂಗಳೂರಿಂದ ರಾಘವೇಂದ್ರ ಸ್ವಾಮಿಗೆ ಹೋಗ್ತಾ ಇದ್ದೀನಿ. ನಮ್ಮ ಹೆಸರು ಶ್ರೀಧರ್ ಅಂತ. ನಾನು ಬೆಂಗಳೂರಿಂದ ಈ ತರ ಡ್ರಾಪ್ ತಗೊಂಡು ಹೋಗ್ತಾ ಇರೋದು. ಒಳ್ಳೇದು ಬ್ರೋ, ಒಳ್ಳೆ ಚಾನಲ್ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ಲಿ ಎಲ್ಲ ಜನಗಳು. ಒಳ್ಳೇದಾಗುತ್ತೆ. ರವೀಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಎಂತೆಂತರ್ಗ ಸಪೋರ್ಟ್ ಮಾಡ್ತೀರಾ? ಸೋನಗೌಡ ಅವ್ರು ಎಂತ ಕೆಟ್ಟಾಗೆಲ್ಲ ಬಟ್ಟೆ ಹಾಕೊಂಡು ಏನೇನೋ ಮಾಡ್ತಿದ್ದಾರೆ, ಅಂತವ್ರಿಗೆ ಸಪೋರ್ಟ್ ಮಾಡ್ತೀರಾ? ಇವರು ತುಂಬಾ ಕಷ್ಟಪಟ್ಟು ಏನೋ ಎಲ್ಲರೂ ಇದೇ ತರ ಬೆಳೆಸಿ ಇವ್ರನ್ನ, ಆಯ್ತಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓಕೆ, ಇವಾಗ ಹಿರಿಯೂರಿಂದ ಒಂದು 15 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ. ಇದು ನ್ಯಾಷನಲ್ ಹೈವೇ. ಇಲ್ಲಿ ಮುಂದೆ ಏನ್ ಸಿಗುತ್ತೆ ನೋಡಿ ಹುಡ್ಕೊಂಡು, ಬೇರೆ ಯಾವ್ದಾದ್ರು ವೆಹಿಕಲ್ ಸಿಕ್ಕಿದ್ರೆ ಎತ್ಕೊಂಡು ಹೋಗ್ಬೇಕು. ನೋಡೋಣ ಏನ್ ಸಿಗುತ್ತೆ ಏನು ಅಂತ. ಫಸ್ಟ್ ಟೈಮು ಲಾರಿಲಿ ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ನಾನು ಲಾಂಗ್ ಜರ್ನಿ ಮಾಡಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ಮದುವೆಗೆ ಅಲ್ಲಿಗೆ ಇಲ್ಲಿಗೆ ಅಂತ ಅಕ್ಕಪಕ್ಕಕ್ಕೆ ಮಾಡೋರು. ಇವಾಗ ಯಾರು ಲಾರಿ ಮಾಡಲ್ಲ, ಪರ್ಮಿಷನ್ ಇಲ್ಲ. ಇವಾಗ ಹತ್ತತ್ರ ಹಿರಿಯೂರಿಂದ ಒಂದು 10 ಕಿಲೋಮೀಟರ್ ಮುಂದೆ ಇದ್ದೀನಿ. ಇನ್ನು ಬಳ್ಳಾರಿವರೆಗೂ ಲಾರಿಲಿ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಲಾರಿ ಜರ್ನಿ ಹೆಂಗಿರುತ್ತೆ ನೋಡೋಣ. ಓಕೆ ಬ್ರೋ, ಫಸ್ಟ್ ಟೈಮು ಲಾರಿ ಜರ್ನಿಗೆ ರೆಡಿ ಆಗ್ಬಿಟ್ಟು ಹತ್ತುತ್ತಾ ಇದ್ದೀನಿ. ಬನ್ನಿ ಲಾರಿಲಿ ಹೋಗೋಣ. ಎಲ್ಲಿ ಕೂತ್ಕೊಳ್ಳಿ? ನಾನು ಅಲ್ಲಿ ಕೂತ್ಕೊಳ್ಳ? ಬ್ಯಾಗಿಂದ ಇಡ್ಲಾ? ರೈಟ್ ರೈಟ್. ರಾಘವೇಂದ್ರ ಸ್ವಾಮಿಗಳು ಬೆಂಗಳೂರು ಬಿಟ್ಟಾಗಿಂದ ಎಲ್ಲೂ ಕೂಡ ನನಗೆ ಪ್ರಯಾಣದ ಚೂರು ಕೂಡ ತೊಂದರೆ ಮಾಡಿಲ್ಲ. ಒಂದು 4ರಿಂದ 5 ಕಿಲೋಮೀಟರ್ ಅಷ್ಟೇ ಅಂತ ನಾನು ನಡೆದಿರೋದು. ಅದಕ್ಕೆ ಮೇಲೆ ನಾನು ನಡೆದೇ ಇಲ್ಲ, ನಡೆಯಕ್ಕೆ ಬಿಟ್ಟೇ ಇಲ್ಲ. ಅವರು ಈ ಕೆಳಗಡೆ ಲಾರಿ ಹೆಂಗೆ ಇಟ್ಕೊಂಡವ್ರೆ ಅಂತ ಥರ ಎಲ್ಲ ಫುಲ್ ಬೆಡ್ ಗಿಡ್ ಎಲ್ಲ. ಇದೊಬ್ರು ಮಲ್ಕೊಳ್ಳೋಕ್ಕೆ, ಇನ್ನೊಬ್ರು ಅಲ್ಲಿ ಕೂತ್ಕೊಬೋದು, ಇಲ್ಲೊಬ್ರು ಇಲ್ಲಿ ಕೂತ್ಕೊಬೋದು. ಅದು ಡ್ರೈವರ್ ಸೀಟು. ಹಿಂಗೆ ಒಂಥರ ಚಿಕ್ಕ ರೂಮ್ ಇದ್ದಂಗೆ. ಜೋಳದ ರೊಟ್ಟಿ ಆಯ್ತಾ? ಅಯ್ಯೋ, ಅಲ್ಲಿ ನೋವು ಬಂದ್ಬಿಡ್ತೇವೆ ಬ್ರೋ. ಜೋಳದ ರೊಟ್ಟಿ ತಿನ್ನಕ್ಕಾಗಲ್ಲ ನಮ್ಗೆ. ತಿಂದಿದ್ದೀನಿ ನಾನು, ಅಲ್ಲೆಲ್ಲ ನೋವು ಬಂದ್ಬಿಡ್ತೇವೆ ಜೋಳದ ರೊಟ್ಟಿ ತಿಂದ್ರೆ. ಅಭ್ಯಾಸ ಇಲ್ಲ ಅಲ್ವಾ? ಅವ್ ರೊಟ್ಟಿ ತಿಂತೀವಿ ಮಾಮೂಲಿ, ಗೋಧಿ ರೊಟ್ಟಿ. ಜೋಳದ ರೊಟ್ಟಿ ನಮ್ಗೆ ಅಭ್ಯಾಸ ಇಲ್ಲ. ಬಾಸು ನಂಗೆ ಅಷ್ಟೊಂದು ಬೇಡ, ಸ್ವಲ್ಪ ಅದಂತೀನಿ. ಏನೋ ಅರ್ಧ ತಿಂತೀನಿ ಅಷ್ಟೇ. ಊಟಕ್ಕೆ ನಾಚ್ಕೊಳ್ಳೋದೇ ಇಲ್ಲ ಸರ್. ನಾನು 4 ಟೈಮ್ ತಿಂತೀನಿ ಊಟಕ್ಕೆ ಡೈಲಿ. ಕಬ್ಜೇಶ್ವರ ನಮ್ ಕಡೆ ನೋಡು, ಹಾಂ, ವಿಡಿಯೋ ಮಾಡ್ತಾನೆ ಅವನು. ಅಯ್ಯೋ, ಈಗೆಲ್ಲ ಬಂದು ನಿಮ್ ಕಡೆಯವ್ರೆ ನಮ್ಮ ಮಂಡ್ಯದಲ್ಲಿ ಕಪ್ ಕಡಿತಾ ಇರೋದು. ಪೂರ್ತಿ ಮೊನ್ನೆ ನಮ್ದು ಮೊಬೈಲ್ ಅಂಗಡಿ ಐತೆ ನಮ್ಮ ತಮ್ಮಂದು, ಅಲ್ಲಿಗೆ ಬಂದ್ಬಿಡ್ತಾರೆ ಫೋನ್ಗಳು ತಗೊಂಡು. ಓ, ನಮ್ಗೆ ಆ ಸಾಂಗ್ ಹಾಕೋ, ನಮ್ಗೆ ಈ ಸಾಂಗ್ ಹಾಕೋ, ಸಾಂಗ್ ಹಾಕ್ಸ್ಕೊಕ್ ಬಂದ್ಬಿಡ್ತಾರೆ. ಟೀ ಕುಡಿಯಕ್ಕೆ ನಿಲ್ಸೋದು ಬಳ್ಳಾರಿ ಟೋಲು, ಬಳ್ಳಾರಿ ನದಿ. ಕೊಟ್ಬಿಡು. ನಾಟಿ ಕೋಳಿ ಕಾವು ಕೂರ್ಸವ್ರೆ ಮರಿ ಮಾಡಕ್ಕೆ. ಲೋಕೇಶ್ ಅವರು ಇಲ್ಲಿ ಕೆಳಗಡೆ ಒಂದು ಲೈನ್ ಸಾಕವ್ರೆ, ತೋರಿಸ್ತೀನಿ ಬನ್ನಿ. ಅನ್ನದಾತನ ಮಾತು, ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ ಅಂತ. ದಯವಿಟ್ಟು ಅನ್ನ ಯಾರು ವೇಸ್ಟ್ ಮಾಡಬೇಡಿ ಅನ್ನೋದೇ ಅದರ ಅರ್ಥ. ಅಲ್ಲೇನೋ ಬರ್ದಿದ್ದೀರಾ ಬ್ರೋ? ಏನ್ ಬ್ರೋ ಅದು? ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಬಾಳು ಬಂಗಾರವಾಗುತ್ತದೆ. ಏನ್ ಬ್ರೋ ಹೊಡೀರಿ ಬ್ರೋ, ಹ್ಯಾಂಡ್ ಸಖತ್ ಲೈನ್ಸ್ ಬ್ರೋ. ಕಲಾವಿದ ಬ್ರೋ ನೀವು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಎಲ್ಲಿವರೆಗೆ ಹೋಗ್ತೀರಾ? ಹೌದಾ? ನನ್ನ ಅಲ್ಲಿವರೆಗೆ, ನೀವು ಎಲ್ಲಿವರೆಗೆ ಹೋಗ್ತೀರಾ ಅಲ್ಲಿವರೆಗೆ ಬಿಟ್ಬಿಡಿ. ಯೂಟ್ಯೂಬ್ಗೆ. ಹೌದೌದು. ಈಗ ಫಸ್ಟ್ ಎಲ್ಲಿಗೆ ಹೋಗ್ಬೇಕು? ಅವ್ರು ಲಾರಿ ಬಂದು ಅವ್ರು ಇಲ್ಲಿಗೆ ಕಳಿಸಿದ್ರು. ಅವ್ರು ಇಲ್ಲಿ ಇಳಿಸಿದ್ರು, ನನಗೂ ಗೊತ್ತಾಗ್ಲೇ ಇಲ್ಲ. ಹೋಗ್ಲಿ ಬಿಡಿ, ಎಲ್ಲಿವರೆಗೆ ಹೋಗ್ತೀರಾ ಅಲ್ಲಿ ಬಿಟ್ಕೊಡಿ. ಎಲ್ಲಿವರೆಗೆ ಹೋಗ್ತೀರಾ? ಬಸ್ ಸ್ಟ್ಯಾಂಡ್. ಎಲ್ಲಿವರೆಗೆ ಹೋಗ್ತೀರಾ ಅಲ್ಲಿ ಬಿಟ್ಕೊಡಿ. ನಮ್ದು ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬರ್ತಾ ಇರೋದು.
ಹೌದು, ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಂಥರ ಚಾಲೆಂಜ್ ಚಾಲೆಂಜೇ. ನಾರ್ಮಲ್ ಆಗಿ ಯಾರು ಮಾಡಲ್ಲ. ಈಗ ಇಲ್ಲಿವರೆಗೂ ಮಾಡಿದ್ದು ಚಾಲೆಂಜ್ ಇಲ್ಲ, ಇನ್ ಮುಂದೆ ಮಾಡ್ತೀನಲ್ಲ ಅದು ಚಾಲೆಂಜ್. ಇದು ಯಾವ ಸರ್ಕಲ್? ಸರ್ಕಲ್ ಹೆಸರೇನು? ರಾಯಲ್ ಸರ್ಕಲ್. ಬಳ್ಳಾರಿ ಗ್ರಾಮ ದೇವತೆ ದುರ್ಗಮ್ಮ ಟೆಂಪಲ್. ಇದು ಜಾಸ್ತಿ ದೂರ ಹೋಗಲ್ವಾ? ನಾನು ಬೆಂಗಳೂರು ಟು ಮಂತ್ರಾಲಯ ಬರ್ತಾ ಇದ್ದೆ. ಹೌದಾ, ಸ್ವಲ್ಪ ದೂರ ಬಿಟ್ಬಿಡಿ. ನೀವು ಎಲ್ಲಿ ಹೋಗ್ತೀರಾ ಅಲ್ಲಿವರೆಗೂ ಬಿಟ್ಬಿಡಿ. ನಾನು ಮಂತ್ರಾಲಯ ಹೋಗ್ತಾ ಇದ್ದೀನಿ. ವಾಕು ಮತ್ತೆ ಡ್ರಾಪ್ ಲಿಫ್ಟ್ ಮಾಡಿಸ್ಕೊಂಡು ಅಲ್ಲಿ ಯಾರು ಲಿಫ್ಟ್ ಕೇಳೋದು, ಡ್ರಾಪ್ ಕೇಳೋದು. ಇಲ್ಲ, ವಾಕ್ ಅಂತಿಲ್ಲ, ಖರ್ಚಿಲ್ದೆ, 0 ಇನ್ವೆಸ್ಟ್ಮೆಂಟ್. ಥ್ಯಾಂಕ್ಸ್ ಬ್ರೋ. ನಮ್ ದೀಪಕ್ ಬ್ರೋ ಅವರು ಲಾರಿ ನಿಲ್ಸಿ ನನಗೆ ತುಂಬಾ ಹೆಲ್ಪ್ ಮಾಡ್ತವ್ರೆ. ನೀವು ಓದ್ತಾ ಇರೋದಾ? ಹೌದಾ, ಆಲ್ರೆಡಿ ಡಾಕ್ಟರ್ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ ಬ್ರೋ. ನಿಮ್ಮ ಹೆಸರು? ಪಾಂಡು ನಾಯಕ್. ನಾಯಕ್. ನೀವು ಇಲ್ಲೇ ಟ್ರಕ್ಕು, ದೊಡ್ಡ ಟ್ರಕ್ಕು. ಟ್ರಕ್ ಮೇಲೆ ಕೂತ್ಕೊಂಡ್ರೆ ಬೇರೆ ವೆಹಿಕಲ್ ಎಲ್ಲ ನಮ್ ಕೆಳಗಡೆ ಹೋದಂಗ ಅನ್ಸುತ್ತೆ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇರ್ತೀನಿ, ಬನ್ನಿ. ನಾನು ಮಂತ್ರಾಲಯ ಹೋಗ್ತಾ ಇದ್ದೀನಿ. ಆಲೂರವರೆಗೆ ಹೋಗ್ತೀರಾ? ಆಲೂರು ಹೊರಗೆ ಬಿಡ್ತೀರಾ? ಇನ್ನೆಷ್ಟು ಕಿಲೋಮೀಟರ್? ಹೌದೌದು. ಇದು ಬಾರ್ಡ್ರಾ? ಬೆಳಿಗ್ಗೆ ಹೊಟ್ಟಿದ್ದು. ಫೈನಲಿ ಇವಾಗ ಏನ್ ನಾನು ನಿಂತಿದ್ದೀನಿ ಈ ಜಾಗ, ಇದೇ ಜಾಗ ಕರ್ನಾಟಕ ಆಂಧ್ರ ಬಾರ್ಡ್ರು. ನಮ್ಮ ರಾಜ್ಯನ ಬಿಟ್ಟು ಈಗ ನಾನು ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ, ಆಂಧ್ರ ಪ್ರದೇಶ ಎಂಟ್ರಿ ಆಗಿ ಮಂತ್ರಾಲಯಕ್ಕೆ ಹೋಗೋಣ. ಬ್ರೋ, ಥ್ಯಾಂಕ್ಸ್, ತುಂಬ ಹೆಲ್ಪ್ ಆಯಿತು. 20 ಕಿಲೋಮೀಟರ್ ಮೇಲೆ ಬಿಟ್ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಬ್ರೋ, ಬಾಯ್. ನನ್ನ ಟೈಮ್ ಚೆನ್ನಾಗಿದೆ ಬ್ರೋ ಇವತ್ತು. ನಡೀರಿ. ಬ್ಲಾಗು ಪಾಪ ಈಗೊಬ್ರಲ್ಲ ಇದೇ ತಾನೇ ಜಸ್ಟ್ ಅಲ್ಲಿ ಇಳಿಸ್ಬಿಟ್ಟು ನಾನು ಈ ಕಡೆ ತಿರುಗಿದೆ ಅಷ್ಟೊತ್ತು ನೀವು ಬಂದ್ರಿ. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಅಂದ್ರೆ ಎಲ್ಲೂ ಏನು ಬೇಜಾರಾಗಿಲ್ಲ. ಆಮೇಲೆ ಎಲ್ಲರೂ ಸಿಕ್ತವ್ರೆಲ್ಲ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದು, ಮುಖ ಎತ್ಕೊಳ್ಳೋದು ಒಬ್ರು ಮಾಡಿಲ್ಲ. ಎಲ್ಲರೂ ಖುಷಿಯಾಗಿ ಮಾತಾಡಿಸ್ತಾರೆ. ಆಮೇಲೆ ಎಲ್ಲರೂ ಅಷ್ಟೇ ಜ್ಯೂಸ್ ಕುಡಿತೀರಾ, ಊಟ ಮಾಡ್ತೀರಾ, ಸಖತ್ತಾಗಿ ಟ್ರೀಟ್ ಮಾಡಿದ್ರು ಎಲ್ಲಾ ಕಡೆನೂ ಅಷ್ಟೇ. ಕಾಸು ತಗೊಳ್ಳಿ. ಕಾಸು ತಗೊಂಡಿಲ್ವಾ ಸರ್? ತಗೊಳ್ಳಿ. ಓಕೆ, ನಿಮ್ಮ ಹೆಸರು? ಶ್ರೀಧರ್ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ, ಮಂತ್ರಾಲಯಕ್ಕೆ. ಥ್ಯಾಂಕ್ ಯು. ಯಾರೊಬ್ರು ನಿಲ್ಸಿದ್ರು, ಕೇಳೋಣ. ಬ್ರೋ, ಎಲ್ಲಿವರೆಗೂ ಹೋಗ್ತೀರಾ? ಎಲ್ಲಿವರೆಗೂ ಹೋಗ್ತೀರಾ? ಕನ್ನಡ ಬರಲ್ವಾ? ಆದೋನಿ ಹೋಗ್ತಾರಂತೆ ಬ್ರೋ. ಥ್ಯಾಂಕ್ ಯು ಬ್ರೋ. ಕನ್ನಡ ಜಾಸ್ತಿ ಮಾತಾಡ್ತಾರಲ್ಲ? ಬಳ್ಳಾರಿ ಹತ್ರ ಅಲ್ವಾ? ಥ್ಯಾಂಕ್ ಯು. ಓಕೆ, 75 ಕಿಲೋಮೀಟರ್ ಇದೆ ಇಲ್ಲಿಂದ. ಎಷ್ಟಾಗುತ್ತೆ ಅಷ್ಟು ನಡ್ಕೊಂಡು ಹೋಗ್ತಾ ಇರ್ತೀನಿ. ಟೈಮ್ ಬೇರೆ 6 ಗಂಟೆ ಆಗ್ತಾ ಬಂತು. ನೋಡೋಣ. ಯಾರು ನಿಲ್ಲಿಸ್ತಾ ಇಲ್ಲ. ಕತ್ಲಾಯ್ತಲ್ವಾ? ಕತ್ಲೆ ಆದ್ರೆ ಡ್ರಾಪ್ ಕೊಡೋ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಕಳ್ಳನ ಥರ ಏನಾರ ಕಾಣಿಸ್ತಾ ಇದ್ದೀನಿ ನಾನು, ಅದಕ್ಕೆ ಏನಾರ ಡ್ರಾಪ್ ಕೊಡ್ತಲ್ವಾ? ಹಿಂಗೆ ಯಾರು ನಡ್ಸ್ಕೊಂಡೇ ಇಲ್ಲ. ನಡ್ಸ್ಕೊಂಡೇ ಇಲ್ಲ. ಡ್ರಾಪ್ ಟುಡೇ ಮಾರ್ನಿಂಗ್ 6:30. ಹೌದಾ ಫ್ರೆಂಡ್ಸ್? ಈಗ ಎಮ್ಮಿಗ್ನೂರು ಬಂದೆ. ಥ್ಯಾಂಕ್ಸ್ ಬ್ರೋ. ಓಕೆ ಬ್ರೋ, ಬಾಯ್. ಯಾರು ಸಿಗ್ತಾರೆ ಅವ್ರ ಹತ್ರ ಡ್ರಾಪ್ ಮಾಡಿಸ್ಕೊಂಡು ಹಂಗೆ ಹೋಗ್ತಾ ಇರೋದು. ಜಸ್ಟ್ ಇನ್ನೊಂದು ಅವರಲ್ಲೆಲ್ಲ ಮಂತ್ರಾಲಯ ರೀಚ್ ಆಗ್ತೀನಿ. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಬನ್ನಿ ಹೋಗೋಣ. ಎಲ್ಲೂ ಯಾವುದು ಬಸ್ ಹತ್ತಿಲ್ಲ, ಎಲ್ಲೂ ಟ್ರೈನ್ ತಗೊಂಡಿಲ್ಲ.
ಬರೀ ಡ್ರಾಪ್ ಅಲ್ಲೇ ಬಂದಿದ್ದೀನಿ ಬೆಂಗಳೂರಿಂದನೂ. ಈಗ ಅದು ಹಾಯ್ ಜಪ್ಪು ನಮ್ಮ ಹಾ SRS ಹೋಮ್ ಸ್ಟೇ ಅಂತ ಬೇಕಿದ್ರೆ ಹಾ ಹಾ ಹಾ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಇಲ್ಲಿಂದ ಎಷ್ಟು ದೂರ ಆಯ್ತು ಅಣ್ಣ ಮಂತ್ರಾಲಯ? ಇನ್ನು 9 ಕಿಲೋಮೀಟರ್ ಆಯ್ತಾ? ಸರಿ ಅಣ್ಣ. ಹಾಂ ಸರಿ ಅಣ್ಣ. ಮಂತ್ರಾಲಯಕ್ಕೆ ಹೋಗ್ಬೇಕು. ನೈಟ್ ಟೈಮು ಯಾರು ನಿಲ್ಲಿಸ್ತಾ ಇಲ್ಲ. ನೋಡೋಣ ಯಾರಾದರೂ ನಿಲ್ಲಿಸ್ತಾರ ಹೆಂಗೆ ಅಂತ. ಯಾವುದೋ ಮಂತ್ರಾಲಯ ನೋಡೋಣ. ಇದು ಯಾವುದೋ ಕಾರ್ ಬರ್ತೈತೆ. ಹೌದಾ ಸರ್? ಏನಂದ್ರೆ ನಾನು ಯೂಟ್ಯೂಬರು. ನಾನು ಬೆಂಗಳೂರಿಂದ ಬಂದಿರೋದು. ಒಂದು ಏನಂದ್ರೆ ಎಲ್ಲೂ ಕೂಡ ಯಾವುದೋ ಬಸ್ ಹತ್ತಿಲ್ಲ, ಮತ್ತೆ ಟಿಕೆಟ್ ತಗೊಂಡು ಬಂದಿಲ್ಲ, ಟ್ರೈನ್ ಅಂತಿಲ್ಲ. ಬರೀ ಡ್ರಾಪ್ ತಗೊಂಡೇ ಬಂದಿದ್ದೀನಿ ಬೆಂಗಳೂರಿಂದ ಇಲ್ಲಿವರೆಗೂ. ಒಂದು ಕಂಟೆಂಟ್ ಮಾಡ್ತಾ ಇದ್ದೆ. ಪಾಪ ಇಲ್ಲೊಬ್ರು ಇಲ್ಲಿವರೆಗೆ ಬೈಕಲ್ಲಿ ಬಿಟ್ಕೊಟ್ರು ಎಮ್ಮಿಗ್ನೂರಿಂದ. ಅವ್ರು ಹೇಳಿದ್ರು ಯಾರು ಸಿಕ್ಕಿಲ್ಲ ಅಂದ್ರೆ ಕಾಲ್ ಮಾಡಿ, ನಿಮ್ಗೆ ನಾನೇ ಮಂತ್ರಾಲಯ ಬಿಟ್ಕೊಡ್ತೀನಿ ಅಂತ. ನೀವು ಅಷ್ಟರಲ್ಲಿ ನೀವು ಬಂದ್ರಿ. ಸ್ನೇಹಿತರೆ ನೋಡಿದ್ರಲ್ಲ ಓವರ್ ಹಾಲ್ ನನ್ನ ಜರ್ನಿ ಹೇಗಿತ್ತು ಅಂತ. ಪಾರ್ಟ್ 1 ಜರ್ನಿಗಿಂತ ಪಾರ್ಟ್ 2 ಜರ್ನಿ ತುಂಬ ಚಾಲೆಂಜಿಂಗ್ ಆಗಿತ್ತು ಮತ್ತು ಅಷ್ಟೇ ರೋಚಕವಾಗಿತ್ತು. ಏಕೆಂದರೆ ಕತ್ಲೆ ಬೇರೆ ಆಗ್ತಾ ಬಂತು, ಮಳೆ ಬೇರೆ ಬಂತು. 1-2 ಸಾರಿ 8ರಿಂದ 10 ಬೈಕು ನನ್ನ ಡ್ರಾಪ್ ಮಾಡಿಕೊಟ್ರು. ಜರ್ನಿ ಮಾತ್ರ ತುಂಬ ಸಖತ್ ಎಂಜಾಯ್ಮೆಂಟ್ ಮಾಡಿದೆ. ಸ್ನೇಹಿತರೆ ಈ ಜರ್ನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ಜರ್ನಿ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಏಕೆಂದರೆ ನಿಮ್ಮ ಕಮೆಂಟ್ ನನಗೆ ಮುಂದಿನ ವೀಡಿಯೋಗೆ ಒಂದು ಪ್ರೇರೇಪಣೆ ಕೊಡುತ್ತೆ. ಓಕೆ ಸ್ನೇಹಿತರೆ, ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಮುಂದಿನ ವೀಡಿಯೋದೊಟ್ಟಿಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.